ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕನ್ನಡ ಕಾಮರ್ಸ್ ಕ್ಲಾಸ್ ರೂಮ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಷಯ ಬಿಸ್ನೆಸ್ ಎನ್ವಿರಾನ್ಮೆಂಟ್ನಲ್ಲಿ ಕೇಳಬಹುದಾದ ಎಂಟೈರ್ ಇಂಡಸ್ಟ್ರಿಯಲ್ ಪಾಲಿಸಿಗಳ ಬಗ್ಗೆ ಹಾಗೂ ವೆರಿ ಇಂಪಾರ್ಟೆಂಟ್ ಕಮಿಟೀಸ್ಗಳ ಬಗ್ಗೆ. ಇವನ್ನೆಲ್ಲ ನೀವು ಪೂರ್ತಿಯಾಗಿ ತಿಳ್ಕೊಂಡಿದ್ದೆ ಆದರೆ ಈ ವಿಷಯದ ಬಗ್ಗೆ ಎಕ್ಸಾಮ್ನಲ್ಲಿ ಯಾವುದೇ MCQ ಇದ್ರೂ ಆನ್ಸರ್ ಮಾಡ್ತೀರಾ. ಎಲ್ಲದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೆ ಇಲ್ಲೊಂದು ವಿಷಯ ತಿಳ್ಕೊಳ್ಳಿ, ಈ ಪಾಲಿಸಿಯಲ್ಲಿ ಹೇಳುವ ಪಾಯಿಂಟ್ಗಳು ತುಂಬಾನೇ ಇಂಪಾರ್ಟೆಂಟು, ಆದಷ್ಟು ನೋಟ್ಸ್ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಮೊದಲನೇ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1948 ಆಗಿರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳು ಯಾವೆಲ್ಲ ಆಗುತ್ತೆ ಅಂದರೆ, ಇದು ಸ್ವತಂತ್ರ ನಂತರದ ಮೊದಲ ಇಂಡಸ್ಟ್ರಿಯಲ್ ಪಾಲಿಸಿ ಆಗಿರುತ್ತೆ, ಇಂಪಾರ್ಟೆಂಟು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟು, ಇದನ್ನು ಆಗಿನ ಯೂನಿಯನ್ ಇಂಡಸ್ಟ್ರಿ ಮಿನಿಸ್ಟರು ಮಿಸ್ಟರ್ ಶ್ಯಾಮ್ ಪ್ರಸಾದ್, ಯೂನಿಯನ್ ಇಂಡಸ್ಟ್ರಿ ಮಿನಿಸ್ಟರ್ ಏನಿರ್ತಾರೆ ಅವರು ಮಿಸ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಯಾವತ್ತು ಇಂಪ್ಲಿಮೆಂಟ್ ಮಾಡ್ತಾರೆ ಇದನ್ನಾಗಾದ್ರೆ ಅಂದರೆ 6 ಏಪ್ರಿಲ್ 1948 ಅಲ್ಲಿ ಡಿಕ್ಲೇರ್ ಮಾಡ್ತಾರೆ. ಹಾಗೇನೆ ಈ ಪಾಲಿಸಿ ಎಕಾನಮಿನ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡುತ್ತೆ. ಅವು ಇಂಪಾರ್ಟೆಂಟು MCQ ಪರ್ಪಸ್ಸು. ಯಾವುವು ಆ 4 ಟೈಪ್ ಆಫ್ ಕ್ಯಾಟಗರೀಸ್ ಅಂದರೆ, ಎಕ್ಸ್ಕ್ಲೂಸಿವ್ ಸ್ಟೇಟ್ ಮೊನೊಪೊಲಿ, ಫಸ್ಟ್ ಒನ್ ಎಕ್ಸ್ಕ್ಲೂಸಿವ್ ಸ್ಟೇಟ್ ಮೊನೊಪೊಲಿ. ಸೆಕೆಂಡ್ ಕ್ಯಾಟಗರಿ ಬಂದು ಸ್ಟೇಟ್ ಮೊನೊಪೊಲಿ ಫಾರ್ ನ್ಯೂ ಯೂನಿಟ್ಸ್ ಅಂತ. ಇನ್ನು ಮೂರನೇ ಕ್ಯಾಟಗರಿ ಬಂದು ಸ್ಟೇಟ್ ರೆಗ್ಯುಲೇಷನ್ ಅಂತ. ನಾಲ್ಕನೇ ಟೈಪ್ ಆಫ್ ಕ್ಯಾಟಗರಿ ಬಂದು ದ ಫೀಲ್ಡ್ ಆಫ್ ಪ್ರೈವೇಟ್ ಎಂಟರ್ಪ್ರೈಸಸ್. ಮತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ, ಯಾವ ಟೈಪ್ ಆಫ್ ಕ್ಯಾಟಗರೀಸ್ನ ಇಲ್ಲಿ ಡಿವೈಡ್ ಮಾಡ್ತಾರಂದ್ರೆ, ಎಕ್ಸ್ಕ್ಲೂಸಿವ್ ಸ್ಟೇಟ್ ಮೊನೊಪೊಲಿ ಫಾರ್ ನ್ಯೂ ಯೂನಿಟ್ಸು, ಸ್ಟೇಟ್ ರೆಗ್ಯುಲೇಷನ್ನು, ದ ಫೀಲ್ಡ್ ಆಫ್ ಪ್ರೈವೇಟ್ ಎಂಟರ್ಪ್ರೈಸ್ ಅಂತ ಡಿವೈಡ್ ಮಾಡ್ತಾರೆ. ಅಲ್ಲದೆ ನೀವು ಇಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೇಟ್ ಮೊನೊಪೊಲಿ ಇಂಡಸ್ಟ್ರೀಸು ಮತ್ತು ಸ್ಟೇಟ್ ಮೊನೊಪೊಲಿ ಇಂಡಸ್ಟ್ರೀಸ್ ಬಗ್ಗೆ ನೋಟ್ಸ್ ಮಾಡಿಕೊಂಡ್ರೆ ಬೆಸ್ಟ್ ಇರುತ್ತೆ. ಇನ್ನು ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆಕ್ಟ್ 1951, ಇದು ಫೋರ್ಸ್ಗೆ ಬಂದಿದ್ದು 8 ಮೇ 1952 ಅಲ್ಲಿ. ಇದರ ಮೇನ್ ಆಬ್ಜೆಕ್ಟಿವ್ ಸ್ಮಾಲ್ ಎಂಟರ್ಪ್ರೈಸಸ್ನ ಪ್ರೊಟೆಕ್ಷನ್ ಮಾಡೋದು, ಹಾಗೇನೆ ಮೊನೊಪೊಲಿನ ಪ್ರಿವೆನ್ಷನ್ ಮಾಡೋದು. ಇನ್ನು ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956 ತುಂಬಾನೇ ಇಂಪಾರ್ಟೆಂಟು, ಯಾಕಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಈ ಕಂಟೆಂಟ್ ಮೇಲೆ ತುಂಬ ಕ್ವಶನ್ಸು ಫ್ರೇಮ್ ಆಗಿದೆ. ಹಾಗಾದರೆ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಯಾವ್ದು ಬರುತ್ತೆ ಅಂದರೆ, ಮೊದಲನೇದಾಗಿ ಈ ಇಂಡಸ್ಟ್ರಿ ಪಾಲಿಸಿ ರೆಸಲ್ಯೂಷನ್ 1956 ಇದು ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಾನೆ ಕರೀತಾರೆ. ಇಂಪಾರ್ಟೆಂಟು, ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ. ಇದನ್ನು 30th ಏಪ್ರಿಲ್ 1956 ನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ರಿಸರ್ವೇಷನ್ ಆಫ್ ಇಂಡಸ್ಟ್ರೀಸ್ನ ಜಾರಿಗೆ ತರ್ತಾರೆ. ಅದರಲ್ಲೂ 3 ಶೆಡ್ಯೂಲ್ಗಳನ್ನ ತಿಳಿಸ್ಕೊಡ್ತಾರೆ. ಹಾಗಾದರೆ ಯಾವ 3 ಶೆಡ್ಯೂಲ್ಗಳಂದರೆ, ಶೆಡ್ಯೂಲ್ A17, ಶೆಡ್ಯೂಲ್ B12, ಶೆಡ್ಯೂಲ್ C. ಎಲ್ಲದಕ್ಕೂ ಮೊದಲು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಶೆಡ್ಯೂಲ್ A17 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಿಸಿದೆ. ಶೆಡ್ಯೂಲ್ B12 ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಿಸಿದೆ. ಶೆಡ್ಯೂಲ್ C ಪ್ರೈವೇಟ್ ಸೆಕ್ಟರ್ಸ್ಗೆ ಸಂಬಂಧಿಸಿದೆ. ಹಾಗಾದರೆ CG ದಟ್ ಮೀನ್ಸ್ ಸೆಂಟ್ರಲ್ ಗವರ್ನಮೆಂಟ್, SG ಸ್ಟೇಟ್ ಗವರ್ನಮೆಂಟ್, ಪ್ರೈವೇಟ್ ಸೆಕ್ಟರು ಯಾವ ರೀತಿ ಅಂದರೆ, A17 ಅಂದಾಗ ಇಂಡಸ್ಟ್ರಿಯಲ್ ಏರಿಯಾಸ್ ಕಂಪ್ಲೀಟ್ ಮೊನೊಪೊಲಿ ಅಂಡರ್ ದ ಪ್ರಾವಿಷನ್ ಆಫ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಅದನ್ನೇ ಈಗ ಏನಂತ ಕರಿತೀವಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತಾನೂ ಕರೆಯೋದು. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರ್ತವೆ ಈ ಇಂಡಸ್ಟ್ರೀಸು. ಇನ್ನು ಶೆಡ್ಯೂಲ್ B12 ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸು ಸ್ಟೇಟ್ ಗೌರ್ನಮೆಂಟು ಇನ್ಕ್ಲೂಡ್ ದ, ಇಲ್ಲಿ ಒಂದು ಕಂಪಲ್ಸರಿ ಮಾಡ್ತಾರೆ. ಯಾವುದು ಕಂಪಲ್ಸರಿ ಮಾಡ್ತಾರೆ ಅಂದರೆ, ಶೆಡ್ಯೂಲ್ B12 ಅಲ್ಲಿ ಲೈಸೆನ್ಸಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ನು ಕಂಪಲ್ಸರಿ ಮಾಡ್ತಾರೆ. ಇದು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಿಸಿದ್ದು. ಇನ್ನು ಶೆಡ್ಯೂಲ್ C ಅಲ್ಲಿ ಸಂಬಂಧಿಸಿರೋದು ಫೀಲ್ಡ್ ಆಫ್ ಪ್ರೈವೇಟ್ ಸೆಕ್ಟರ್ಗೆ. ಮತ್ತು ಕೊನೆಯದಾಗಿ B&C ಇಂಡಸ್ಟ್ರೀಸು ಲೈಸೆನ್ಸ್ ಕೋಟಾ ಪರ್ಮಿಟ್ ರೆಜಿಮ್ ಅಡಿಯಲ್ಲಿ ಬರುತ್ತೆ. ಈ ಪಾಲಿಸಿಯನ್ನು ಮೋಸ್ಟ್ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂತಲೂ ಕರೀತಾರೆ. ಯಾವುದು? ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಆಸ್ ವೆಲ್ ಆಸ್ A17 ಸೆಂಟ್ರಲ್ ಗವರ್ನಮೆಂಟ್, B12 ಸ್ಟೇಟ್ ಗವರ್ನಮೆಂಟ್, C ಬಂದು ಪ್ರೈವೇಟ್ ಎಂಟರ್ಪ್ರೈಸಸ್ಗೆ ಸಂಬಂಧಿಸಿರೋದು. ಇನ್ನು ಇಂಡಸ್ಟ್ರೀಸ್ ಪಾಲಿಸಿ ಸ್ಟೇಟ್ಮೆಂಟ್ 1969, ಈ ಪಾಲಿಸಿ ಜಾರಿಗೆ ಬಂದಿದ್ದು 1956 ಇಂಡಸ್ಟ್ರಿ ಪಾಲಿಸಿ ರೆಸಲ್ಯೂಷನ್ ನಲ್ಲಿ ಏನೆಲ್ಲ
ಶಾರ್ಟ್ ಕಮಿಂಗ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋದಕ್ಕೆ. ಅಲ್ಲದೆ ಈ ಪಾಲಿಸಿ ಮೇನ್ ಅಬ್ಜೆಕ್ಟಿವ್ ಕೂಡ ಅದೇ ಆಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳ್ಬೇಕಂದ್ರೆ, ಎಕ್ಸ್ಪರ್ಟ್ಸು ಮತ್ತು ಇಂಡಸ್ಟ್ರಿಯಲಿಸ್ಟು 1956 ಪಾಲಿಸಿ ಏನಿತ್ತು ಅದರ ಬಗ್ಗೆ ಟೀಕೆ ಮಾಡಿದ್ರಿಂದ ಈ ಪಾಲಿಸಿಯನ್ನು 1969ರ ಪಾಲಿಸಿ ಅಲೋ ಮಾಡ್ತಾರೆ. ಈ ಪಾಲಿಸಿಯಲ್ಲಿ MRTP ಟ್ರೇಡ್ ಲಿಮಿಟ್ನ 25 ಕೋಟಿಗಳಿಗೆ ನಿಗದಿ ಮಾಡ್ತಾರೆ. ಇಲ್ಲಿ ನೀವು ಗ್ರೀನ್ ಫೀಲ್ಡ್ ವೆಂಚರ್ಸ್ ಬಗ್ಗೆ ಹೆಚ್ಚು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು, ಯಾಕಂದರೆ ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟು. ಈ ಗ್ರೀನ್ ಫೀಲ್ಡ್ ವೆಂಚರ್ಸ್ನ ಸ್ಟಾರ್ಟ್ ಮಾಡಿದ್ದೇ ಇಂಡಸ್ಟ್ರೀಸ್ ಪಾಲಿಸಿ ಸ್ಟೇಟ್ಮೆಂಟ್ 1969. ಈ ಗ್ರೀನ್ ಫೀಲ್ಡ್ ವೆಂಚರ್ಸ್ ಅಂತ ಬರುತ್ತೆ, ಇದರ ಬಗ್ಗೆ ಆದಷ್ಟು ನೋಟ್ಸ್ ಮಾಡ್ಕೊಳ್ಳಿ, ಅಪ್ಕಮಿಂಗ್ ಎಕ್ಸಾಮ್ಗೆ ಖಂಡಿತ ಇದ್ರ ಬಗ್ಗೆ ಒಂದಿರುತ್ತೆ. ಇನ್ನು ಫಿಫ್ತ್ ಒನ್ನು ಇಂಡಸ್ಟ್ರಿಯಲ್ ಪಾಲಿಸಿ ಸ್ಟೇಟ್ಮೆಂಟ್ 1973 ಆಗಿರುತ್ತೆ. ಈ ಇಂಡಸ್ಟ್ರಿ ಪಾಲಿಸಿ ಅಡಿಯಲ್ಲಿ ಕೆಲವು ಮುಖ್ಯವಾದ ಇಂಡಸ್ಟ್ರೀಸ್ನ ಕೋರ್ ಇಂಡಸ್ಟ್ರೀಸ್ ಲಿಸ್ಟ್ಗೆ ಸೇರಿಸ್ತಾರೆ. ಹಾಗಾದರೆ ಯಾವೆಲ್ಲ ಕೋರ್ ಇಂಡಸ್ಟ್ರೀಸಲ್ಲಿ ಬರುತ್ತೆ ಅದನ್ನು ತಿಳ್ಕೊಳ್ಳಿ. ಈ ಕೋರ್ ಇಂಡಸ್ಟ್ರೀಸ್ ಅಂದರೆ ನೀವು ತಿಳ್ಕೊಂಡ್ಬಿಡ್ಬೇಕು ಇದ್ರ ಬಗ್ಗೆ, ಅಂದರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕೋರ್ ಇಂಡಸ್ಟ್ರೀಸ್ ಅಂಡರ್ ದ ಪಾಲಿಸಿ ಸ್ಟೇಟ್ಮೆಂಟ್ 1973, ಈ ರೀತಿ ಕ್ವಶನ್ ಕೇಳ್ತಾರೆ. ಹಾಗಾದರೆ ಯಾವುದು ಕೋರ್ ಇಂಡಸ್ಟ್ರಿ ಅಡಿಯಲ್ಲಿ ಬರಲ್ಲ, ಯಾವೆಲ್ಲ ಬರ್ತಾವಂದರೆ, ಮೊದಲನೇದಾಗಿ ಐರನ್ನು, ಸ್ಟೀಲು, ಸಿಮೆಂಟು, ಕೋಲು, ಎಲೆಕ್ಟ್ರಿಸಿಟಿ, ಇವೆಲ್ಲ ಕೋರ್ ಇಂಡಸ್ಟ್ರಿಗೆ ಆ್ಯಡ್ ಮಾಡ್ತಾರೆ. ಯಾವುದ್ಯಾವುದು ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ. ಐರನ್ನು, ಸ್ಟೀಲು, ಸಿಮೆಂಟು, ಕೋಲು, ಎಲೆಕ್ಟ್ರಿಸಿಟಿ, ಇವೆಲ್ಲ ಕೋರ್ ಇಂಡಸ್ಟ್ರಿ ಅಂಡರು ಆ್ಯಡ್ ಮಾಡ್ತಾರೆ. ಇನ್ನು ಈ ಪಾಲಿಸಿಯಲ್ಲಿ ಶೆಡ್ಯೂಲ್ ಎ ಕಂಪ್ನಿಗಳು ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ಆ ಕಂಪ್ನಿ ಅಸೆಟ್ಸು ಮಿನಿಮಮ್ 25 ಕ್ರೋರ್ಸು ಇರಬೇಕು ಅಂತ ಹೇಳ್ತಾರೆ, ಅಥವಾ ಅದಕ್ಕಿಂತ 3 ಇರ್ಬೋದು, ಬಟ್ ಮಿನಿಮಮ್ಮು 25 ಕ್ರೋರ್ಸು ಫಿಕ್ಸ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಜಾಯಿಂಟ್ ಸೆಕ್ಟರ್ ಕಾನ್ಸೆಪ್ಟ್ನ ಡೆವಲಪ್ ಮಾಡ್ತಾರೆ. ಅಂಡರ್ ದ ಪಾಲಿಸಿ ಆಫ್ ಸ್ಟೇಟ್ಮೆಂಟ್ 1973 ಜಾಯಿಂಟ್ ಸೆಕ್ಟರ್ ಅನ್ನೋ ಕಾನ್ಸೆಪ್ಟ್ನ ಡೆವಲಪ್ ಮಾಡ್ತಾರೆ. ಇಲ್ಲಿ ಫೆರಾ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಕೂಡ ಎಕ್ಸಿಸ್ಟ್ ಆಗುತ್ತೆ, ಆದರೆ ಇದನ್ನು ಡ್ರಾಕೋನಿಯನ್ ಆಕ್ಟ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟು. ವಿಚ್ ಆಕ್ಟ್ ವಿ ಕಾಲ್ಡ್ ಆಸ್ ಅ ಡ್ರಾಕೋನಿಯನ್ ಆಕ್ಟ್ ಅಂತ ಕೇಳಿದರೆ ನೀವು ಏನು ಹೇಳಬೇಕು? ಫೆರಾ ಆಕ್ಟನ್ನೇ ಡ್ರಾಕೋನಿಯನ್ ಆಕ್ಟ್ ಅಂತ ಕರೀತಾರೆ. ಈ ಡ್ರಾಕೋನಿಯನ್ ಆಕ್ಟ್ ಅಂದರೆ ಯಾವುದು? ಫೆರಾ ಆಗಿರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟು, ಆದಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟು ಇಂಡಸ್ಟ್ರಿಯಲ್ ಪಾಲಿಸಿ ಸ್ಟೇಟ್ಮೆಂಟ್ 1977. ಇದನ್ನು ಅಷ್ಟೇ MCQ ಆಗಿ ಕೇಳ್ಬೋದು, ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಪಾಲಿಸಿನ ಆಗಿನ ಜನತಾ ಗೌರ್ಮೆಂಟು ಎಸ್ಟಾಬ್ಲಿಷ್ ಮಾಡುತ್ತೆ. ಅಲ್ಲದೆ ಈ ಪಾಲಿಸಿ 1973 ಪಾಲಿಸಿಗೆ ವಿರುದ್ಧವಾಗಿ ಜನತಾ ಗೌರ್ಮೆಂಟ್ ಜಾರಿಗೆ ತರುತ್ತೆ. ಯಾವುದಕ್ಕೆ ಅಪೋಸಿಟ್ ಆಗಿ? 1973 ಪಾಲಿಸಿ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ಇದನ್ನು ಜಾರಿಗೆ ತರುತ್ತೆ. ಇಲ್ಲಿ ಸ್ಮಾಲ್ ಮತ್ತು ಕಾಟೇಜ್ ಇಂಡಸ್ಟ್ರೀಸ್ಗೆ ಹೆಚ್ಚು ಮಹತ್ವ ನೀಡ್ತಾರೆ. ಅಲ್ಲದೆ ರೀಡಿಫೈನ್ ಮಾಡ್ತಾರೆ. ಈ ಇಂಡಸ್ಟ್ರೀಸ್ ಏನಿತ್ತು, ಸ್ಮಾಲ್ ಮತ್ತು ಕಾಟೇಜ್ ಇಂಡಸ್ಟ್ರೀಸ್ ಅಂದರೆ ಏನು ಅಂತ ಅರ್ಲಿಯರು ಅದನ್ನು ರೀಡಿಫೈನ್ ಮಾಡ್ತಾರೆ. ಅಗೇನ್ ಇಲ್ಲಿ ಮೇನ್ ಇಂಪಾರ್ಟೆಂಟು DIC ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್. ಇಲ್ಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಅಂತ ತರ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಯಾವ ಪಾಲಿಸಿಯಲ್ಲಿ DIC ತಂದರು ಅಂದರೆ ಅದು ಇಂಡಸ್ಟ್ರಿಯಲ್ ಪಾಲಿಸಿ ಸ್ಟೇಟ್ಮೆಂಟ್ 1977 ಆಗಿರುತ್ತೆ. ಹಾಗಾದರೆ ಈ DICದು ಮುಖ್ಯ ಉದ್ದೇಶ ಏನಾಗುತ್ತೆ ಅಂದರೆ ಸ್ಮಾಲು ಮತ್ತು ಕಾಟೇಜ್ ಇಂಡಸ್ಟ್ರೀಸ್ನ ಪ್ರಮೋಷನ್ ಮಾಡೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪಾಲಿಸಿ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1980. ಈ ಪಾಲಿಸಿ 1977ರ ರಿವೈಸ್ಡ್ ಪಾಲಿಸಿ ಆಗಿರುತ್ತೆ. ಮತ್ತು MRTP ಲಿಮಿಟ್ನ ಇಲ್ಲಿ 50 ಕ್ರೋರ್ಸ್ಗೆ ಹೆಚ್ಚಿಸ್ತಾರೆ. ಇದು ಇಂಪಾರ್ಟೆಂಟು. ಇದು ರಿವೈಸ್ಡ್ ಇಂಡಸ್ಟ್ರಿಯಲ್ ಪಾಲಿಸಿ, ಬಟ್ ಮೇಜರ್ ಆಗಿ MRTP ಲಿಮಿಟ್ನ ಎಷ್ಟಕ್ಕೆ ಹೆಚ್ಚಿಸ್ತಾರೆ? 50 ಕ್ರೋರ್ಸ್ಗೆ ಹೆಚ್ಚಿಸ್ತಾರೆ. ಇನ್ನು ಇಂಡಸ್ಟ್ರಿಯಲ್ ಪಾಲಿಸಿ ಯಾವುದಾಗಿರುತ್ತೆ ಅಂದರೆ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1985 ಆ್ಯಂಡ್ 1986 ಆಗಿರುತ್ತೆ. ಈ ಪಾಲಿಸಿ ಮುಖ್ಯವಾಗಿ ಈಕ್ವಿಟಿ ಹೋಲ್ಡಿಂಗ್ ಆಫ್ MNC ಇನ್ ಇಂಡಿಯಾದ ಸಬ್ಸಿಡರಿ ಕಂಪ್ನಿಗೆ 49%, ಹಾಗೆಯೇ ಇಂಡಿಯನ್ ಪಾರ್ಟ್ನರ್ಶಿಪ್ ಹೋಲ್ಡಿಂಗ್ 51%ಗೆ ಶೇರ್ಸ್ಗೆ ಲಿಮಿಟ್ ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟು. 49 51 ಏನಿದೆ ಇಲ್ಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ MRTP ಲಿಮಿಟ್ನ ಏನು ಮಾಡುತ್ತೆ? 100 ಕ್ರೋರ್ಸ್ ಮಾಡುತ್ತೆ. ಅರ್ಲಿಯರ್ ಪಾಲಿಸಿಯಲ್ಲಿ ಎಷ್ಟು ಬಂತು? 50 ಕ್ರೋರ್ಸು. ಅದಕ್ಕೂ ಮುಂಚೆ ಎಷ್ಟಿತ್ತು? 25 ಕ್ರೋರ್ಸು. ಬಟ್ ಇಲ್ಲೆಷ್ಟಾಯಿತು? 100 ಕ್ರೋರ್ಸ್ನ ಲಿಮಿಟ್ ಮಾಡುತ್ತೆ. ಅಲ್ಲದೆ ಇಲ್ಲಿ ಇಂಡಸ್ಟ್ರೀಸ್ ಲೈಸೆನ್ಸಿಂಗು ಕಂಪಲ್ಸರಿ ಮಾಡುತ್ತೆ.
ಹಾಗಾದರೆ ಇಲ್ಲಿ ಜಾಸ್ತಿ ಎಸ್ಟಾಬ್ಲಿಷ್ ಆಗೋದು ಯಾವುದು ಅಂದರೆ 3 ಇಂಡಸ್ಟ್ರೀಸು ಎಸ್ಟಾಬ್ಲಿಷ್ ಹೆವಿ ಆಗುತ್ತೆ. ಟೆಲಿಕಮ್ಯುನಿಕೇಷನ್ ಇಂಡಸ್ಟ್ರೀಸು, ಕಂಪ್ಯೂಟರೈಸೇಷನ್ ಜಾಸ್ತಿ ಆಗುತ್ತೆ, ಹಾಗೇನೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಕೂಡ ಹೆವಿ ಆಗುತ್ತೆ. ಈ ಪಾಲಿಸಿ ಅಂಡರು ತುಂಬನೇ ಎಷ್ಟು ಕಂಪ್ನೀಸ್ ಎಸ್ಟಾಬ್ಲಿಷ್ ಆಗೋದು, ಟೆಲಿಕಮ್ಯುನಿಕೇಷನ್ನು, ಕಂಪ್ಯೂಟರೈಸೇಷನು ಮತ್ತು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಕೂಡ ಹೆಚ್ಚಾಗುತ್ತೆ. ಹಾಗಾದರೆ ಈ ಪಾಲಿಸಿಯಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟು. ಯಾವುದ್ಯಾವುದು? ಸಬ್ಸಿಡರಿ ಕಂಪ್ನಿ 49% ಮತ್ತು ಹೋಲ್ಡಿಂಗ್ ಕಂಪ್ನಿ 51% ಈಕ್ವಿಟಿ ಶೇರ್ಸ್ನ ಲಿಮಿಟ್ ಮಾಡುತ್ತೆ. MRTP ಲಿಮಿಟ್ 100 crores ಮಾಡುತ್ತೆ. ಅಲ್ಲದೆ ತುಂಬ ಕಂಪ್ನಿಗಳು ಇಲ್ಲಿ ಹೆಚ್ಚಾಗಿದ್ದು ಯಾವ ಇಂಡಸ್ಟ್ರೀಸ್ ಅಂದರೆ ಟೆಲಿಕಮ್ಯುನಿಕೇಷನ್ನು, ಕಂಪ್ಯೂಟರೈಸೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್. ಇನ್ನು ತುಂಬ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಪಾಲಿಸಿ ಯಾವುದು? ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991 ಆಗಿರುತ್ತೆ. ಇದಂತೂ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ ಇದರಲ್ಲಿ ತುಂಬ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋಣ. ಇದು 24 ಜೂನ್ 1991ರಲ್ಲಿ ನರಸಿಂಹಂ ಗೌರ್ಮೆಂಟ್ ಜಾರಿಗೆ ತರುತ್ತೆ. ಯಾವ ಗೌರ್ಮೆಂಟು? ನರಸಿಂಹಂ ಕಮಿಟಿ. ಅದರಲ್ಲಿ ಇದರ ಸ್ಪೆಷಲ್ ಏನಂದರೆ ಈ ಪಾಲಿಸಿ ಲಿಬರಲೈಸ್ಡ್ ಫಾರ್ಮ್ನಲ್ಲಿ ಇರುತ್ತೆ. ಇದು ಇಂಪಾರ್ಟೆಂಟು. ಯಾವ ಫಾರ್ಮಲ್ಲಿ ಇರುತ್ತೆ? ಲಿಬರಲೈಸ್ಡ್ ಫಾರ್ಮಲ್ಲಿ ಇರುತ್ತೆ. ನರಸಿಂಹಂ ಕಮಿಟಿ ಇದನ್ನು ಜಾರಿಗೆ ತರೋದು. ಈ ಸಮಯದಲ್ಲಿ ಏನಾಗುತ್ತೆ? ಗಲ್ಫ್ ವಾರು ಕಾರಣದಿಂದ ಆಯಿಲ್ ಪ್ರೈಸಸ್ ಏರಿಕೆ ಆಗುತ್ತೆ. ದೇಶದಲ್ಲಿ BOP ಕ್ರೈಸಿಸ್ಸು ಮತ್ತೆ ಜಾಸ್ತಿ ಆಗುತ್ತೆ. ಅಲ್ಲದೆ ಇನ್ಫ್ಲೇಷನ್ಸ್ ಕೂಡ ಹೆಚ್ಚಾಗುತ್ತೆ. ಈ ಪಾಲಿಸಿ ಕೆಲವು ಇಂಡಸ್ಟ್ರೀಸ್ನ ರಿಸರ್ವೇಷನ್ ಮಾಡುತ್ತೆ, ಹಾಗೇನೆ ರಿಸರ್ವೇಷನ್ನು ಮಾಡುತ್ತೆ. ಅವು ಯಾವ್ಯಾವು ಅನ್ನೋದಾದರೆ ರಿಸರ್ವೇಷನ್ನು, ರಿಸರ್ವೇಷನ್ನು. ಇಲ್ಲಿ 3 ಮೇಜರ್ ಪಬ್ಲಿಕ್ ಇಂಡಸ್ಟ್ರೀಸ್ನ ರಿಸರ್ವೇಷನ್ ಮಾಡುತ್ತೆ. ಯಾವ್ದ್ಯಾವುದು? ಆಟೋಮಿಕ್ ಎನರ್ಜಿ, ಫಸ್ಟ್ನೇದು ಆಟೋಮಿಕ್ ಎನರ್ಜಿ ಇದು ಬರುತ್ತೆ. ಸೆಕೆಂಡ್ನೇದು ಬಂದು ಯಾವುದು ಬರುತ್ತೆ? ರೈಲ್ವೆ ಟ್ರಾನ್ಸ್ಪೋರ್ಟ್ ಬರುತ್ತೆ. ಇನ್ನು ಮೂರನೇದಾಗಿ ಯಾವುದು ಬರುತ್ತೆ? ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಇಂಡಸ್ಟ್ರೀಸ್ ಬರುತ್ತೆ. ಇವು ಮೂರನ್ನು ಏನು ಮಾಡ್ತಾರೆ? ರಿಸರ್ವೇಷನ್ಸ್ ಮಾಡ್ತಾರೆ. ಹಾಗೇನೆ ಇಲ್ಲಿ ಕೆಲವು ಇಂಡಸ್ಟ್ರೀಸ್ನ ಲೈಸೆನ್ಸ್ ಮಾಡ್ತಾರೆ. ಯಾವ್ಯಾವ ಲೈಸೆನ್ಸ್ ಮಾಡ್ತಾರೆ ಅಂದರೆ ಡಿಸ್ಟಿಲೇಷನ್ ಆ್ಯಂಡ್ ಬ್ರೀವಿಂಗು, ಆಲ್ಕೋಹಾಲಿಕ್ ಡ್ರಿಂಕ್ಸು, ಸಿಗರೇಟ್ಸು, ಅದರ್ ಸಬ್ಸ್ಟಿಟ್ಯೂಟ್ಸ್ ಪ್ರಿಪೇರ್ಡ್ ಟೊಬ್ಯಾಕೋ, ಹಾಗೆ ಎಲೆಕ್ಟ್ರಾನಿಕ್ಕು, ಏರೋಸ್ಪೇಸ್ ಆ್ಯಂಡ್ ಆಲ್ ಟೈಪ್ ಆಫ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಕೂಡ ಇವರು ಏನು ಮಾಡ್ತಾರೆ? ಲೈಸೆನ್ಸ್ ಮಾಡ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ. ಲೈಸೆನ್ಸ್ ಆಫ್ ಇಂಡಸ್ಟ್ರೀಸು. ಅಲ್ಲದೆ ಇಲ್ಲಿ ಕ್ಯಾಪಿಟಲ್ ಲಿಮಿಟ್ಸ್ ಮಾಡ್ತಾರೆ. ಯಾವುದ್ಯಾವುದಕ್ಕೆ? ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ, ಸರ್ವಿಸ್ ಎಕ್ವಿಪ್ಮೆಂಟ್ ಇಂಡಸ್ಟ್ರೀಸ್ಗೆ. ಇದ್ರ ಬಗ್ಗೆ ಅಂತೂ ತುಂಬಾನೇ ಕೇಳ್ತಾನೆ ಇದ್ದಾರೆ ಪ್ರೀವಿಯಸ್ ಇಯರ್ ಇಂದನು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಲಿಮಿಟು ಆಸ್ ವೆಲ್ ಆಸ್ ಸರ್ವಿಸ್ ಎಕ್ವಿಪ್ಮೆಂಟ್ ಇಂಡಸ್ಟ್ರೀಸು. ಹಾಗಾದರೆ ಇದರಲ್ಲಿ ಏನೇನು ಮಾಡ್ತಾರೆ ಅಂದರೆ ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಬಂದರೆ ಮೈಕ್ರೋ ಇಂಡಸ್ಟ್ರೀಸ್ ಅಂತ ಬರುತ್ತೆ. ಇದಕ್ಕೆ 25 lakh ಲಿಮಿಟ್ ಇರುತ್ತೆ. ಹಾಗೆಯೇ ಸ್ಮಾಲ್ಗೆ 5 crore, ಸ್ಮಾಲ್ ಇಂಡಸ್ಟ್ರೀಸ್ ಏನಿರುತ್ತೆ ಅದಕ್ಕೆ 5 crore ಲಿಮಿಟ್ ಇರುತ್ತೆ. ಅಲ್ಲದೆ ಇನ್ನು ಉಳಿದಿದ್ದು ಮೀಡಿಯಮ್ಗೆ 10 crores ಲಿಮಿಟ್ ಆಗುತ್ತೆ. ಯಾವುದ್ರ ಅಂಡರು? ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು ಬೇರೆ, ಸರ್ವಿಸ್ ಎಕ್ವಿಪ್ಮೆಂಟ್ ಇಂಡಸ್ಟ್ರೀಸ್ ಬೇರೆ, ಮೈಂಡಲ್ಲಿ ಮಾಡ್ಕೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಬಂದಾಗ ಮೊದಲನೇದಾಗಿ ಮೈಕ್ರೋಗೆ 25 lakh, ಸ್ಮಾಲ್ ಇಂಡಸ್ಟ್ರೀಸ್ಗೆ 5 crore, ಮೀಡಿಯಂ ಇಂಡಸ್ಟ್ರೀಸ್ಗೆ 10 crore ಲಿಮಿಟ್ ಇರುತ್ತೆ. ಹಾಗೇನೆ ಸರ್ವಿಸ್ ಎಕ್ವಿಪ್ಮೆಂಟ್ ಇಂಡಸ್ಟ್ರೀಸ್ ಅಂತ ಬಂದರೆ ಇದರಲ್ಲೂ ಕೂಡ ಮೈಕ್ರೋಗೆ ಎಷ್ಟು ಲಿಮಿಟ್ ಮಾಡ್ತಾರೆ ಅಂದರೆ 10 lakh, ಮೈಕ್ರೋಗೆ 10 lakh ಲಿಮಿಟ್ ಮಾಡ್ತಾರೆ. ಇನ್ನು ಸ್ಮಾಲ್ಗೆ 2 crore ಆ್ಯಂಡ್ ಮೀಡಿಯಮ್ಗೆ 5 crore ಲಿಮಿಟ್ ಮಾಡ್ತಾರೆ. ಅಂದರೆ ಇಲ್ಲಿ ಸರ್ವಿಸ್ ಎಕ್ವಿಪ್ಮೆಂಟ್ ಇಂಡಸ್ಟ್ರೀಸ್ ಏನಿರುತ್ತೆ ಅವ್ರಿಗೆ ಮೈಕ್ರೋ ಇಂಡಸ್ಟ್ರೀಸ್ಗೆ 10 lakh, ಸ್ಮಾಲ್ ಇಂಡಸ್ಟ್ರಿಗೆ 2 crore, ಮೀಡಿಯಮ್ಗೆ 5 crore ನಿಗದಿಪಡಿಸ್ತಾರೆ. ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ ನೋಡಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಬಂದರೆ ಮೈಕ್ರೋಗೆ 25 lakh, ಸ್ಮಾಲ್ ಇಂಡಸ್ಟ್ರೀಸ್ಗೆ 5 crore, ಮೀಡಿಯಂ ಇಂಡಸ್ಟ್ರೀಸ್ಗೆ 10 crore. ಅದೇ ಸರ್ವಿಸ್ ಎಕ್ವಿಪ್ಮೆಂಟ್ ಬಂದರೆ ಈ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಮೈಕ್ರೋಗೆ 10 lakhs, ಸ್ಮಾಲ್ ಇಂಡಸ್ಟ್ರೀಸ್ಗೆ 2 crore, ಮೀಡಿಯಮ್ಗೆ 5 crore ಲಿಮಿಟ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟು, ಫೆರಾ ವಾಸ್ ರಿಪ್ಲೇಸ್ಡ್ ಬೈ ಫೆಮಾ. ಹೌದು, ಫೆರಾನ ಡಿಸೆಂಬರ್ 1999, ಡೇಟ್ ಇಂಪಾರ್ಟೆಂಟು, ಡಿಸೆಂಬರ್ 1999
99 ಏನಿದೆ ಆ ಇಯರಲ್ಲಿ ಆವತ್ತು ಏನು ಮಾಡುತ್ತೆ, ಇದು ರಿಪ್ಲೇಸ್ ಮಾಡುತ್ತೆ. ಯಾವುದು? ಫೇಮಾ. ಅಲ್ಲದೆ ಇಲ್ಲಿ BIFR ಅನ್ನೋದು ತುಂಬಾ ಇಂಪಾರ್ಟೆಂಟು. ಏನಾಗಾದರೆ BIFR ಅಂದರೆ ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ and financial reconstruction ಅಂತ ಬರುತ್ತೆ. ಇನ್ನೊಂದ್ಸಾರಿ, ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಫಿನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್. ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತಂದರೆ 15th May 1987 ಫಾರ್ಮ್ ಆಗುತ್ತೆ. ಇನ್ನೊಂದ್ಸಾರಿ ಹೇಳಬೇಕಂದ್ರೆ BIFR, ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಫಿನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್ನು, ಇದನ್ನ 15th May 1987 ಎಸ್ಟಾಬ್ಲಿಷ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಂದರೆ ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್. ತುಂಬಾ ಇಂಪಾರ್ಟೆಂಟು. ಇದನ್ನು ತುಂಬ ಕಡೆನೂ ಕೇಳಿದ್ದಾರೆ, ಬಟ್ ಇಲ್ಲಿ ಕನ್ಫ್ಯೂಷನ್ ಆಗಿದ್ದಾರೆ ತುಂಬ ಜನ. ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಈ ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್ ಅಂದರೆ ಏನು ಅಂತಲೂ ಕೇಳ್ತಾರೆ. ಹಾಗಾದರೆ ಏನಂದರೆ, ಈ ಅನೇಕ ಬಾರಿ ಪ್ರಿವಿಯಸ್ ಕೇಳಿರೋದ್ರಿಂದ ಈ ಗೋಲ್ಡನ್ ಹ್ಯಾಂಡ್ ಶೇಕು 1991 ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಮಾಡೋದಕ್ಕಾಗಿ, ಯಾಕಂದರೆ ಅವಾಗ ಏನಾಗಿರುತ್ತೆ, ಇನ್ಫ್ಲೇಷನ್ಸ್ ಆಗಿರುತ್ತೆ. ಅದರಿಂದ ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಮಾಡೋದಕ್ಕಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ವಾಲಿಯಂಟರಿ ಆಗಿ ರಿಟೈರ್ಮೆಂಟ್ ಸ್ಕೀಮ್ಸ್ನ ಗೌರ್ಮೆಂಟು ಇಂಟ್ರೊಡ್ಯೂಸ್ ಮಾಡುತ್ತೆ. ಆ ಸ್ಕೀಮೇ ಯಾವುದು? ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್. ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ ಮೀನಿಂಗು. ಗೋಲ್ಡನ್ ಹ್ಯಾಂಡ್ ಶೇಕ್ ಅಂದರೆ 1991 ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಮಾಡೋದಕ್ಕಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ವ್ಯಾಲೆಂಟರಿ ಆಗಿ ರಿಟೈರ್ಮೆಂಟ್ ಸ್ಕೀಮ್ಸ್ಗೆ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ಸ್ಕೀಮನ್ನೇ ಗೋಲ್ಡನ್ ಹ್ಯಾಂಡ್ ಶೇಕ್ ಸ್ಕೀಮ್ ಅಂತ ಕರಿತೀವಿ. ಇನ್ನು ಇಲ್ಲಿ ಸ್ಮಾಲ್ ಇಂಡಸ್ಟ್ರೀಸ್ ಸಿಕ್ನೆಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಗೌರ್ಮೆಂಟ್ ನಾಯಕ್ ಕಮಿಟಿ ಅಂತ ಅಪಾಯಿಂಟ್ ಮಾಡುತ್ತೆ. ಹಾಗೆಯೇ ಅದು ತನ್ನ ವರದಿಯನ್ನು ಸೆಪ್ಟೆಂಬರ್ 1992 ಸಲ್ಲಿಸುತ್ತೆ ವಾಪಸ್ ಗೌರ್ಮೆಂಟ್ಗೆ. ಯಾವುದು? ನಾಯಕ್ ಕಮಿಟಿ. ವಾಟ್ ಈಸ್ ದ ರೀಸನ್ ಫಾರ್ ಅಪಾಯಿಂಟಿಂಗ್ ನಾಯಕ್ ಕಮಿಟಿ ಅಂತ ಕೇಳಿದರೆ ನೀವೇನು ಹೇಳಬೇಕು? ಇದು ಸ್ಮಾಲ್ ಇಂಡಸ್ಟ್ರೀಸ್ ಸಿಕ್ನೆಸ್ ಬಗ್ಗೆ ಸ್ಟಡಿ ಮಾಡೋಕ್ಕೋಸ್ಕರ ಅಪಾಯಿಂಟ್ ಆಗುತ್ತೆ. ನೆಕ್ಸ್ಟ್, ಇನ್ನು ಇಲ್ಲಿ ಮಿನಿರತ್ನ ಸ್ಟೇಟಸ್ಸು ಆ್ಯಂಡ್ ಮಹಾರತ್ನ ಸ್ಟೇಟಸ್ ಅಂತ ಬರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟು. 3 ಪಬ್ಲಿಕ್ ಸೆಕ್ಟರ್ಗೆ ಮಿನಿರತ್ನ ಸ್ಟೇಟಸ್ ಕೊಡುತ್ತೆ. ಅವು ಯಾವ್ಯಾವು ಅಂದರೆ, ಮೊದಲನೇದಾಗಿ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್, IRCTC, ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್. ಸೆಕೆಂಡ್ ಒನ್ನು ಸಟ್ಲೇಜ್ ಹೈಡ್ರೋ ಪವರ್ ಕಾರ್ಪೊರೇಷನ್, SHPC. ಇನ್ನು ಮೂರನೇದಾಗಿ NHPC, ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್, NHPC. ನೋಡಿ, ಇಲ್ಲಿ ಆಗಿನ ಕಾಲಕ್ಕೆ 1991 ಪಾಲಿಸಿ ಪ್ರಕಾರ 3 ಕಂಪ್ನಿಗಳಿಗೆ ಮಿನಿರತ್ನ ಕೊಡ್ತಾರೆ. ಹಾಗೇನೆ 7 ಕಂಪ್ನಿಗಳಿಗೆ ಮಹಾರತ್ನ ಸ್ಟೇಟಸ್ ಕೊಡ್ತಾರೆ. ಹಾಗಾದರೆ ಮಿನಿರತ್ನ ಅಂದರೆ ಯಾವುದಾಗುತ್ತೆ? ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್, IRCTC, ಸಟ್ಲೇಜ್ ಹೈಡ್ರೋ ಪವರ್ ಕಾರ್ಪೊರೇಷನ್, SHPC, ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್, NHPC ಆಗಿರುತ್ತೆ. ಇನ್ನು ನೆಕ್ಸ್ಟು 7 ಇಂಡಸ್ಟ್ರೀಸ್ಗೆ ಮಹಾರತ್ನ ಸ್ಟೇಟಸ್ ಕೊಡುತ್ತೆ. ಅವ್ಯಾವ್ಯಾವು ಅಂದರೆ, ಮೊದಲನೇದಾಗಿ ONGC, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ನು. ಸೆಕೆಂಡ್ ಒನ್ NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ನು. ಅಗೈನ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ನೆಕ್ಸ್ಟು ಕೋಲ್ ಇಂಡಿಯಾ ಲಿಮಿಟೆಡ್. ನೆಕ್ಸ್ಟ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ನೆಕ್ಸ್ಟ್ BHEL. ನೆಕ್ಸ್ಟು ಗೈಲ್. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ONGC, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ನು. NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ನು. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಕೋಲ್ ಇಂಡಿಯಾ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು. BHEL, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್. ಗೈಲ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇವೆಲ್ಲ ಮಹಾರತ್ನ ಕಂಪನಿಗಳ
ಇನ್ನು ಉಳಿದ ಕಂಪ್ನಿಗಳನ್ನು ನವರತ್ನ ಕಂಪ್ನಿಗಳ ಲಿಸ್ಟ್ಗೆ ಸೇರಿಸುತ್ತೆ ಆಗಿನ ಗೌರ್ಮೆಂಟ್ 1991. ಇಲ್ಲಿ ಬಹಳ ಮುಖ್ಯವಾಗಿ 1996 ಆಗಸ್ಟ್ ರಂದು GB ರಾಮಕೃಷ್ಣ ಚೇರ್ಮನ್ಶಿಪ್ ಅಡಿಯಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. 1996 ಆಗಸ್ಟಲ್ಲಿ GB ರಾಮಕೃಷ್ಣ ಏನಿದ್ದಾರೆ ಅವರ ಅಡಿಯಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ. ಅಲ್ಲದೆ ಈ ಕಮಿಷನ್ ಮತ್ತೆ RM ಪಾಟೀಲ್ ಚೇರ್ಮನ್ಶಿಪ್ ಅಡಿ 2001ರಲ್ಲಿ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇಲ್ಲಿ ಇಬ್ಬರು ಚೇಂಜ್ ಆಗ್ತಾರೆ ಒಂದೇ ಕಮಿಟಿಗೆ. ಮೊದಲು 1996 ಮಾಡಿರ್ತಾರೆ, ಆಗ ಯಾರಾಗಿರ್ತಾರೆ, ಚೇರ್ಮನ್ ರಾಮಕೃಷ್ಣ ಆಗಿರ್ತಾರೆ. ನೆಕ್ಸ್ಟ್ ಅದನ್ನ ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರೆ 2001ರಲ್ಲಿ, ಆಗ ಯಾರಾಗ್ತಾರೆ, RM ಪಾಟೀಲ್. ಇದು ಕೂಡ ಇಂಪಾರ್ಟೆಂಟ್. ಪಾಟೀಲ್. ಓಕೆ ವೀಕ್ಷಕರೇ, ಇನ್ನು ಉಳಿದ ಎಕನಾಮಿಕ್ ಪ್ಲಾನಿಂಗು, ಇಂಡಿಯಾ ವಿಷನ್ 2020, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟು, MRTP ಆ್ಯಂಡ್ ವೇರಿಯಸ್ ಕಮಿಟೀಸ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅವರೆಲ್ಲರಿಗೂ ತಿಳಿಸ್ಕೊಡಿ. ಧನ್ಯವಾದಗಳು.